ಗುಣಾಭಿರಾಮ ರಾಮ 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 ಶರಣ ನಿಂತೆನಲಾಗ ಶ್ರೀಹರಿಯೋ ಕರುಣದೊಳು ಕ್ಷಮೆಯಾಂತು ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ ಶರಣಶ್ರೇಷ್ಠನಾದ ಜಾಂಬವನನ್ನು ಇನ್ನೂ ತಣಿಸುವುದು ತರವಲ್ಲ. ಹಾಗಾಗಿ ಅವನಿಗೆ ಚಿರಪರಿಚಿತವಾದ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ಜಾಂಬವ, ಜಾಂಬವ, ಜಾಂಬವ. ಪರಿಗಿಸುತ್ತ ಜಾಂಬವನು ಪರಿಗಿಸುತ್ತ ಜಾಂಬವನು ನೇತ್ರದಿ ಸುರಿಸುತ್ತಾನಶುವನು ನೇತ್ರದಿ ಸುರಿಸುತ್ತಾನಂದಾಶುವನು ಥರಧರಿಸಿ ಬಂದಡಿಗರಗಿ ಥರಧರಿಸಿ ಬಂದಡಿಗರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ ರಾಮ ರಾಘವ ದಶರಥ ಜಯ ಸೀತಾರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾರಾಮ ರಾಮ ರಾಘವ ದಶರಥ ಬಾಲ ರಾಮ ದಶಾಶ ವಿಮರ್ಧನ ಜಯ ಜಯ ರಾಮ ದಶಾಶ ವಿಮರ್ಧನ ಜಯ ಜಯ ರಾಮ ರಾಮ ಪಾಹಿ ಗುಣಾಕರ ರಾಮ ರಾಮ ಪಾಹಿ ಗುಣಾಕರ ರಾಮ ಜಯ ರಾಮ ರಘುರಾಮ ರಾಮ ರಾಮ ರಾಘವ ದಶರಥ ಬಾಲ ಜಯ ಸೀತಾ ರಾಮ ರಾಘವ ದಶರಥ ಬಾಲ ರಾಮ 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 ಎಂತಹ ದಿವ್ಯ ದರ್ಶನ ಸ್ವಾಮಿ. ನಾನು ಕಣ್ಣೀರಿಸಿದಾಗ ಪ್ರತ್ಯಕ್ಷನಾದೆಯಾ ದೇವ? ಆಗ ಯಾರೋ ಒಬ್ಬ ಹುಡುಗ ಬಂದು ನನ್ನನ್ನು ಹೊಡೆದಾಡಿ ಕೆಳಗಿಸಿದಾಗ ಒಂದು ರೀತಿಯಲ್ಲಿ ಇದು ನನ್ನ ನೋವಲ್ಲ ಸ್ವಾಮಿ,
ಇದು ರಾಮನ ಸೋಲು ಎಂಬುದಾಗಿ ಹೇಳಿದೆ. ಒಂದೇ ರಕ್ಷಿಸಿ. ಅವನೇ ನಾನು. ಸ್ವಾಮಿ, ನೀನನ್ನು ತಿಳಿಯದೆ ನಾನು ನನ್ನ ಕಾಲಲ್ಲಿ ತುಳಿದೆ ಸ್ವಾಮಿ. ಕ್ಷಮಿಸಿ ನನ್ನನ್ನು. ನನ್ನಿಂದ ಏನಾಗಬೇಕು ಹೇಳು ಹೇಳು ದೇವ. ಶರಣನೆಯ ಅವತರಿಸು, ಶರಣನೆಯ ಅವತರಿಸು, ಇಳದಕ್ಕೆ ವರದಿಯನದ ಸ್ಮರಿಸು, ಇಳದಕ್ಕೆ ವರದಿಯನದ ಸ್ಮರಿಸು. ನಿನ್ನ ಭಕ್ತಿಯನ್ನು ಹೇಗೆ ಕೊಂಡಾಡಲಿ? ಈ ಹಿಂದೆ ತ್ರೇತಾಯುಗದಲ್ಲಿ ನಿನಗೆ ಕೊಟ್ಟ ಮಾತಿನಂತೆ ಈ ದ್ವಾಪರ ಯುಗದಲ್ಲಿ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ. ಜಾಂಬವ, ನಾನು ಇಲ್ಲಿಯವರೆಗೆ ಬರಲು ಕಾರಣವಿದೆ. ನಿನ್ನಲ್ಲಿರುವ ಆ ಶ್ರೀಮಂತಕ ಮಣಿಯನ್ನು ನಾನು ಅಪಹರಿಸಿದ್ದೇನೆಂಬ ಅಪವಾದ ನನ್ನ ಮೇಲೆ ಬಂದಿದೆ. ಹಾಗಾಗಿ ಇಲ್ಲಿವರೆಗೆ ಬರಬೇಕಾಯಿತು. ಆ ಮಣಿಯನ್ನು ನನಗೆ ನೀಡುವೆಯಾ ಜಾಂಬವ? ಆದಿ ದೇವರ ದೇವ ರಾಮ, ಆದಿ ದೇವರ ದೇವ ನಿಲ್ಲೊಡನೆ ಮುಳಿದರು ಕಾದಿದ ಅಪರಾಧ ಪರಿಹಾರಕ್ಕೆ, ನಿಲ್ಲೊಡನೆ ಮುಳಿದು ನಾ ಕಾದಿದ ಅಪರಾಧ ಪರಿಹಾರಕ್ಕೆ. ಸರಿಯಾಗಿ ತಿಳಿದು ಯುದ್ಧವನ್ನೇ ಮಾಡಿದ್ದಾರೆ. ಅದಕ್ಕಾಗಿ ಸ್ವಾಮಿ ಕಾದಿದ ಅಪರಾಧ ಪರಿಹಾರಕ್ಕೆ ಮೋದದ ಈಯವೆನೋ, ಮೋದದಿಂದೀಯುವೆನೋ ಎಲ್ಲ ಸುತೆಯ ಜಾಂಬವತಿ ಎಂಬಿವಳ ಮೋದದಿಂದೀಯುವೆನೋ ಸಾಗರದಿಯೇ ಸ್ವೀಕರಿಸುವುದು ರಾಮ ರಾಮ. ಶ್ರೀರಾಮಚಂದ್ರ, ಜಾಂಬವ, ನೀನು ಹೋದ ಮೇಲೆ ನಾವು ಪುನರಪಿ ಎಲ್ಲರೂ ಕಾಡಿಗೆ ಬಂದಿದ್ದೇವೆ. ಬಳಿಯಲ್ಲಿರತಕ್ಕಂತಹ ಮಹಾದರ ಪರ್ವತದಲ್ಲಿ ಹನುಮಂತನಿದ್ದಾರೆ. ದಿನ ರಾಮಧ್ಯಾನವನ್ನೇ ಮಾಡುತ್ತಿರುವಂತಹ ವೇಳೆಯಲ್ಲಿ ಕಾಡಿನಲ್ಲಿ ಶಿಶು ಆಡುವುದನ್ನು ಕಂಡೆ. ಇನ್ನೊಂದು ಮನುಷ್ಯನ ಮುಖವನ್ನು ನೋಡಿದ ಹೊಡೆಗಳಲ್ಲ, ನಾನಪ್ಪ ಅಂತ ಕರೆಯುತ್ತಾಳೆ. ಕಾಡಿನಲ್ಲಿ ಮರಿಗಳನ್ನು ಬಿಟ್ಟು ಬೇರೆ ಯಾರನ್ನೂ ಕಂಡವಳಲ್ಲ. ಈ ಕನ್ಯಾಮಣಿಯವನ್ನ ಮುಂದೆ ಏನು ಮಾಡುವುದು ಎಂಬುದಾಗಿ ಚಿಂತಿಸ್ತಾ ಇದ್ದೆ. ಕೊಡುವಂತಹ ಸಮಂತಕ ಮಣಿಯನ್ನು ಇವಳನ್ನು ಕರೆದುಕೊಂಡು ಹೋಗಿ ಪಾರಸ್ಕರನ್ನ ಮಾಡಿ ಅವಳಿಗೆ ಒಂದು ದಾರಿಯನ್ನು ತೋರಿಸಿ. ಯಾಕಂದ್ರೆ ಹೆಂಡತಿಗೆ ಒಬ್ಬ ಗಂಡನಿದ್ದ. ನೀನು ಹೆಂಡದರಿಗೆ ಏನು ಗಂಡಂದಿರಿಗೂ ಗಂಡನಾದಂತಹ ನಿನ್ನ ಪಾಲಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಈ ಮದುವೆಯ ತಿಳಿಸುವ ಸ್ವೀಕರಿಸ್ತೀವ. ಜಾಂಬವ, ಒಂದು ಮಣಿಯನ್ನು ಅರಸುತ್ತಾ ಬಂದವನು ನಾನು. ಈಗ
ನನಗೆ 2 ಮಣಿಗಳು ದೊರಕಿವೆ. ಒಂದು ಶ್ರೀಮಂತಕ ಮಣಿ, ಮತ್ತೊಂದು ಮುದ್ದಾದ ಈ ಕನ್ಯಾಮಣಿ. ಒಂದು ಕೊಂಡರೆ ಇನ್ನೊಂದು ಉಚಿತವೋ ಹೇಗೆ? ಏನೇ ಆಗಲಿ, ಈಕೆಯನ್ನು ದ್ವಾರಕೆಗೆ ಕರೆದೊಯ್ದು ತಂದೆ ತಾಯಿಯರ ಸನ್ನಿಧಾನದಲ್ಲೇ ವರಿಸುತ್ತೇನೆ. ನಿನಗೂ ಹೇಳಿ ಕಳುಹಿಸುತ್ತೇನೆ, ನೀನು ಆಗಮಿಸತಕ್ಕದ್ದು. ಸ್ವಾಮಿ, ಈ ಒಂದು ಮಾತನ್ನಾಡಬೇಡ. ಹಾ, ಎಲ್ಲರೂ ನಾವು ಕೂಡಿ ಬಂದವರು ಶ್ರೀರಾಮನೊಂದಿಗೆ. ಹಾ, ರಾವಣ ವಧೆಯಾದ ನಂತರ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಅಯೋಧ್ಯೆಗೆ. ನೀನು ಹೋದ ಬಳಿಕ ಅಯೋಧ್ಯೆಯಲ್ಲಿ ಒಂದು ದಿವಸ ನಮಗೆ ಇರುವಂತಹ ಉತ್ಸಾಹ ಇರಲಿಲ್ಲ. ಮಾನವರ ಸಹವಾಸವೇ ಬೇಡ ಅಂತ ತಿಳ್ಕೊಂಡು ಕಾಡಿಗೆ ಬಂದವರು ನಾವು. ಹಾಗಿರುವಾಗ ದಯವಿಟ್ಟು ನಿನ್ನ ಹುರಿ ಕರಿಬೇಡ, ಮನುಷ್ಯರ ಸಂಪರ್ಕ ನಮಗೆ ಬೇಡ. ನನ್ನನ್ನು ಇಲ್ಲೇ ಬಿಟ್ಟುಬಿಡು, ನಮ್ಮೊಬ್ಬನು ನೋಡಿಕೊಂಡು. ನಿನ್ನಿಚ್ಛೆಯಂತೆ ಆಗಲಿ. ಕಲ್ಪಾಂತ್ಯದಲ್ಲಿ ನಿನಗೆ ಮೋಕ್ಷವನ್ನು ನೀಡುತ್ತೇನೆ. ನಾವಿನ್ನು ತೆರಳುವ. ಶ್ರೀರಾಮಚಂದ್ರ ಆಶ್ರಿತ ಪಾರಿಜಾತ ಆಶ್ರಿತ